ಕುಸಿದು ಬಿದ್ದ ನಟ ರವಿಚಂದ್ರನ್, ಓಡೋಡಿ ಬಂದ ಅವರ ಹೆಂಡತಿಯವರು. ಸೊ ಅಷ್ಟಕ್ಕೂ ರವಿಚಂದ್ರನ್ ರವರಿಗೆ ಏನಾಯಿತು, ಯಾಕೆ ಕುಸಿದು ಬಿದ್ದರು, ಎಲ್ಲಿ ಕುಸಿದು ಬಿದ್ದರು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ರವಿಚಂದ್ರನ್ ಅವರ ಬಗ್ಗೆ ಹೇಳಬೇಕಪ್ಪ ಅಂತಂದರೆ, ಒಂದು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಅಂದಿನ ಕಾಲದಲ್ಲಿಯೇ ಒಂದು ಹಿಟ್ ಸಿನಿಮಾಗಳನ್ನ ಕೊಟ್ಟಂಥ ಧೀರ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಪ್ರೇಮಲೋಕದಂಥ ಸಿನಿಮಾಗಳನ್ನ ಕೊಟ್ಟಂತಹ ವೀರ. ಸೊ ಯಾಕಪ್ಪ ಅಂತಂದರೆ ಪ್ರೇಮಲೋಕ ಅಂತ ಸಿನಿಮಾ ಇನ್ನು ಮುಂದೆ ಎಂದೂ ಬರೋದಿಲ್ಲ, ಇನ್ನು ಮುಂದೆ ಯಾರು ಕೂಡ ಅಂತ ಒಂದು ಸಿನಿಮಾವನ್ನು ಸೃಷ್ಟಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನು ನಾವು ಇಲ್ಲಿ ಹೇಳ್ಬೋದು. ಅಂತಹ ಒಂದು ಹಿಟ್ ಸಿನಿಮಾಗಳನ್ನು ಕೊಟ್ಟಂಥವರು ಒಂದು ನಮ್ಮ ಡಾಕ್ಟರ್ ರವಿಚಂದ್ರನ್ ರವರು. ಇಲ್ಲಿ ಏನಾಯಿತು, ಡಾಕ್ಟರ್ ರವಿಚಂದ್ರನ್ ರವರಿಗೆ ಯಾಕೆ ಕುಸಿದು ಬಿದ್ದರು, ಇದನ್ನು ನೋಡಬೇಕಪ್ಪ ಅಂತಂದರೆ ಒಂದು ಸಮಾರಂಭದಲ್ಲಿ ದರ್ಶನ್ ರವರು ಹಾಗೆ ದರ್ಶನ್ ರವರಲ್ಲ, ಒಂದು ರವಿಚಂದ್ರನ್ ರವರು ಹಾಗೆ ಒಂದು ಡಿ ಕೆ ಶಿವಕುಮಾರ್ ಅವರು ಒಂದು ಸೇರಿರ್ತಾರೆ. ಆ ಒಂದು ಸಮಾರಂಭಕ್ಕೆ ಡಿ ಕೆ ಶಿವಕುಮಾರ್ ಅವರನ್ನು ಒಂದು ಆಹ್ವಾನಿಸಲಾಗಿರುತ್ತೆ, ಹಾಗೆ ಒಂದು ರವಿಚಂದ್ರನ್ ರವರನ್ನು ಆಹ್ವಾನಿಸಲಾಗಿರುತ್ತೆ, ಹಾಗೆ ಇನ್ನಷ್ಟು ಸೆಲೆಬ್ರಿಟೀಸ್ಗಳು ಆ ಒಂದು ವೇದಿಕೆ ಮೇಲೆ ನೆರೆದಿರ್ತಾರೆ. ಸೊ ಅಂದಿನ ಸಮಯದಲ್ಲಿ ಹೇಳಬೇಕಪ್ಪ ಅಂತಂದರೆ ಒಂದು ಡಿ ಕೆ ಶಿವಕುಮಾರ್ ಅವರು ಕೂಡ ಮಾತನಾಡ್ತಾರೆ, ಹಾಗೆ ಒಂದು ಡಾಕ್ಟರ್ ರವಿಚಂದ್ರನ್ ಅವರು ಮಾತನಾಡ್ತಾ ಇರ್ತಾರೆ. ಸೊ ಇಲ್ಲ, ನಾನು ತುಂಬ ಸಿನಿಮಾಗಳನ್ನು ಹಿಟ್ ಸಿನಿಮಾಗಳನ್ನ ಮಾಡಿದ್ದೇನೆ, ಹಾಗೆ ಕೆಲವೊಂದಿಷ್ಟು ತುಂಬ ಸಿನಿಮಾಗಳು ಫ್ಲಾಪ್ ಆದವು. ನಾನು ತುಂಬ ಅಂದರೆ ತುಂಬಾ ಒಂದು ಚಿತ್ರವನ್ನು ನಂಬವನು, ಚಿತ್ರರಂಗದ ಮೇಲೆ ಸಂಪೂರ್ಣವಾಗಿ ಭರವಸೆನ ಇಟ್ಟಂಥವನು. ಸೊ ನಾನು ಯಾವ ರೀತಿಯಾಗಿ ಬಿಟ್ಟಿದ್ದೆಪ್ಪ ಅಂತಂದರೆ, ನನ್ನ ಒಂದು ಸಿನಿಮಾಗಳು ಎಷ್ಟೇ ಸೋತ್ರೂ ಕೂಡ ನಾನು ಸಿನಿಮಾ ಇಂಡಸ್ಟ್ರಿಯನ್ನು ಬಿಡಲಿಲ್ಲ. ಸೊ ಸಿನಿಮಾನೇ ನನ್ನ ಜೀವ, ಸಿನಿಮಾನೇ ನನ್ನ ದೇವರು, ಸಿನಿಮಾನೇ ನನ್ನ ಉಸಿರು ಅಂದ್ಕೊಂಡು ನಾನು ಹಲವಾರು ಮತ್ತೆ ಸಿನಿಮಾಗಳನ್ನು ಸಾಲ ಮಾಡಿ ಮತ್ತೆ ಸಿನಿಮಾಗಳನ್ನು ಮಾಡಿದೆ. ಸೊ ಹಲವಾರು ಮೂವಿಗಳು ಫ್ಲಾಪ್ ಆಗಿ ನನಗೆ ತುಂಬಾ ಲಾಸ್ ಆಯಿತು. ಸೊ ಯಾವ ರೀತಿ ಲಾಸ್ ಆಯ್ತಪ್ಪ ಅಂತಂದರೆ, ನನ್ನ ಎಲ್ಲ ಸಿನಿಮಾಗಳಿಂದ ತುಂಬಾ ಒಂದು ಲಾಸ್ ಆಯಿತು. ಅದಾದ ನಂತರ ನನ್ನ ಮನೆಯನ್ನು ಕೂಡ ಮಾರಿಕೊಂಡೆ. ಸೊ ಒಂದು ಬಾಡಿಗೆ ಮನೆಯಲ್ಲಿ ಕೂಡ ವಾಸ ಮಾಡಿದೆ. ಒಂದು ತಿನ್ನೋಕ್ಕೆ ಕೂಡ ಸ್ವಲ್ಪ ನನಗೆ ಕಷ್ಟವಾಯಿತು. ಸೊ ನನಗೆ ಸರಿಯಾಗಿ ಎಂಜಾಯ್ ಮಾಡೋಕ್ಕೆ ಆಗಲಿಲ್ಲ. ಸೊ ಸರಿಯಾಗಿ ಒಂದು ಟೈಮ್ಗೆ ಸರಿಯಾಗಿ ಊಟವನ್ನು ಮಾಡೋಕ್ಕೆ ಆಗಲಿಲ್ಲ. ಅಷ್ಟೊಂದು ನೊಂದಿದ್ದೆ ಅನ್ನೋ ಮಾತನ್ನು ಇಲ್ಲಿ ಡಾಕ್ಟರ್ ರವಿಚಂದ್ರನ್ ಅವರು ಹೇಳಿದರು. ಇನ್ನು ತುಂಬ ಸಿನಿಮಾಗಳು ನನಗೆ ಫ್ಲಾಪ್ ಆದವು, ಅವುಗಳಿಂದ ತುಂಬಾ ಒಂದು ಬೇಸರವಾಯಿತು. ಆದರೆ ನಾನು ಅದನ್ನು ಯಾವುದನ್ನು ಕೂಡ ತಲೆಗೆ ಹಾಕೊಳ್ಳದೆ ಮತ್ತೆ ಒಂದು ಸಾಲವನ್ನು ಮಾಡಿ ಮತ್ತೆ ಕೆಲವೊಂದಿಷ್ಟು ಸಿನಿಮಾಗಳನ್ನು ಮಾಡಿದೆ. ಸೊ ಇಂದಿನ ದಿನಮಾನಗಳಲ್ಲಿ ಹೇಳಬೇಕಪ್ಪ ಅಂತಂದರೆ ಯಾರೂ ಈ ರೀತಿಯಾಗಿ ಮಾಡೋದಿಲ್ಲ. ಒಂದು ಸಿನಿಮಾ ಫ್ಲಾಪ್ ಆದರೆ ಅದನ್ನು ಅಲ್ಲಿಗೆ ಬಿಟ್ಬಿಡ್ತಾರೆ. ಸೊ ನಾನು ಯಾವುದೇ ಒಂದು ಹಠ ಛಲವನ್ನು ಬಿಡದೆ ಸೊ ಅಲ್ಲಿನಿಂದವೂ ಕೂಡ ಸ್ಟಾರ್ಟ್ ಮಾಡಿದೆ. ಯಾವುದೇ ರೀತಿ ಫ್ಲಾಪ್ ಆದರೂ ಕೂಡ ನಾನು ಅದ್ರ ಬಗ್ಗೆ ಯೋಚನೆಯನ್ನು ಮಾಡಿದೆ, ಮತ್ತೆ ಸಿನಿಮಾಗಳನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅನ್ನೋ ಮಾತನ್ನು ರವಿಚಂದ್ರನ್ ಅವರು ಹೇಳ್ತಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ ರವಿಚಂದ್ರನ್ ಅವರು ಆ ಒಂದು ಸಿನಿಮಾಗಳು ಎಲ್ಲ ಸೋತಾಗ ತುಂಬ ಕುಸಿದು ಬಿದ್ದಿದ್ರಂತೆ. ಸೊ ಕುಸಿದು ಬಿದ್ದು ತುಂಬಾ ಒಂದು ನೆಲಕ್ಕೆ ಉಳಿದಿದ್ರಂತೆ. ಸೊ ಅಂತಹ ಕುಸಿದಿದ್ದ ಸಮಯದಲ್ಲಿ ತಲೆಗೆ ಹಾಕೊಳ್ಳಾರ್ದೆ, ಒಂದು ಯೋಚನೆಯನ್ನು ಮಾಡಲಾರ್ದೆ ಸೊ ಮತ್ತೆ ಎದ್ದು ನಿಂತೆ ಅನ್ನೋ ಮಾತನ್ನು ರವಿಚಂದ್ರನ್ ಅವರು ಹೇಳ್ತಾರೆ. ಇನ್ನು ರವಿಚಂದ್ರನ್ ರವರ ಈ ಸಾಧನೆ ಬಗ್ಗೆ ನಿಮ್ಗೆ ಏನಿಸ್ತೆ, ರವಿಚಂದ್ರನ್ ಅವರ ಬಗ್ಗೆ ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆ ಒಂದು ರವಿಚಂದ್ರನ್ ರವರ ಯಾವ ಸಿನಿಮಾ ನಿಮಗೆ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ.